ಗಂಟೆ ಕುತ್ಕೊಂಡು ನನ್ನ ಅಪ್ಪನ ಹತ್ರ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಪ್ರತ್ಯಕ್ಷವಾಗಿ ನೀನು ಹೋಗು ನಾನು ಇದ್ದೀನಿ ಅನ್ನೋ ಥರ ನಮಗೆ ಧೈರ್ಯ ಕೊಡೋ ಭಗವಂತ ಇದ್ದಾನೆ ನಮ್ಗೆ. ಯಾಕೆ ಅಂತಂದ್ರೆ ನಮ್ಗೆ ಅಷ್ಟು ಧೈರ್ಯ ಕೊಟ್ಟಿದ್ದಾನೆ. ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡೆ. ನಾನು ಇಲ್ಲಿವರೆಗೂ 1 ರೂಪಾಯಿ ಯಾರಿಗೇನು ಕೊಟ್ಟಿಲ್ಲ. ನಾನು ಯಾರಿಗೇನು ನಾನು ಅಲ್ಲೋ ಕೊಡಬೇಕು ಇಲ್ಲೋ ಕೊಡಬೇಕು ಅದು ಇಲ್ಲ. ನಾನು ದುಡ್ದೇಲಿ ಏನಿರುತ್ತೆ ಅದನ್ನು ಗುಂಡಿಗೆ ಹಾಕ್ಬಿಟ್ಟು ನನ್ನನ್ನು ಕಾಪಾಡಪ್ಪ ಅಂತೇಳಿ ನಾನು ಕೇಳ್ಕೊಂಡು ಹೋಗಿದ್ದೀನಿ, ಕಾಪಾಡಿದ. ದೇವಸ್ಥಾನದಲ್ಲೂ ಭಾಳ ಸತ್ಯ ಇದೆ. ಶಿವರಾತ್ರಿ ದಿವಸ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಮಾವಾಸ್ಯೆ ಪೂರ್ಣಿಮೆನಲ್ಲೂ ಭಾಳ ಚೆನ್ನಾಗಿ ಇಲ್ಲಿ ಹೋಮ ಹವನ ಎಲ್ಲ ನಡೀತಾ ಇದೆ. ಬೇರೆ ಲಿಂಗಗಳಿಗಿಂತ ವಿಭಿನ್ನವಾದ ವಿಗ್ರಹ ಇದು. ಕೆಂಪು ಕಲ್ಲಿನ ವಿಗ್ರಹ, ಬಹಳ ಸತ್ಯ ಇದೆ. ಪಾಪ ಇವಾಗ 101 ದೇವಸ್ಥಾನ ಇರ್ತಾರೆ, ಯಾರೋ ಒಂದು ಅದು ಇದು ಹೇಳ್ತಾ ಇರ್ತಾರೆ. ನಿಮ್ಮ ಅನುಭವ ನಿಮಗೆ ಬಂದು ಒಂದ್ಸಲಿ ಅವ್ರು ಹೇಳಿದ್ ಫಾಲೋ ಮಾಡ್ಕೊಂಡು ಬನ್ನಿ. ಮತ್ತು ಇನ್ನೊಂದು ನಮ್ಮ ಧರ್ಮ ಕರ್ಮಗಳು ಇರುತ್ತೆ. ಕರ್ಮ ಏನಿರುತ್ತೆ, ಈಗ ದೇವಸ್ಥಾನಕ್ಕೆ ಬರ್ತೀರಾ, ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ, ಪಾಪ ವಯಸ್ಸಾದವ್ರಿಗೆ ದಾರಿ ಕೊಡಲ್ಲ, ನಮ್ದು ಅದು ಕರ್ಮ ಇರುತ್ತೆ. ವಿಶೇಷ ಅಂದರೆ ನಾವಾಗ ಔಷಧಿ ಕುಡ್ಕೊಬಿಟ್ಟಿದ್ದ, ಆಸ್ಪತ್ರೆಯಲ್ಲಿ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇಲ್ಲಿ ಬಂದು ಬೇಡ್ಕೊಂಡಿದ್ವಿ, ಕುಂಬಳಕಾಯಿ ದೀಪ ಹಚ್ತೀನಿ ಕಣಪ್ಪ ಅಂತ. ಚೆನ್ನಾಗದ ಬೆಳಕರೋದಕ್ಕೆ ನನಗೆ ಜ್ಞಾನ ಬಂತು. ಇಲ್ಲಿಗೆ ಬಂದಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಗುರುಗಳ ಆಶೀರ್ವಾದ, ಶಿವನ ಆಶೀರ್ವಾದ. ನಮಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಂಗೆ ಅದೂ ಸಾಲ್ವ್ ಆಗಿದೆ. ಮನೇಲೂ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತು, ಅದು ಆಟೋಮೆಟಿಕ್ಕಾಗಿ ಅದಾಗದೇ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹಾಗೆ ಆಗುತ್ತೆ. ಪ್ರತಿಯೊಬ್ಬರು ನಂಬಿಕೆ ಇಟ್ಟು ಬರಬೇಕು. ಈ 1 ಗಂಟೆ ಕುತ್ಕೊಂಡು ನನ್ನ ಅಪ್ಪನ ಹತ್ರ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಪ್ರತ್ಯಕ್ಷವಾಗಿ ನೀನು ಹೋಗು ನಾನು ಇದ್ದೀನಿ ಅನ್ನೋ ಥರ ನಮಗೆ ಧೈರ್ಯ ಕೊಡೋ ಭಗವಂತ ಇದ್ದಾನೆ ನಮಗೆ. ಯಾಕೆ ಅಂತಂದ್ರೆ ನಮ್ಗೆ ಅಷ್ಟು ಧೈರ್ಯ ಕೊಟ್ಟಿದ್ದಾನೆ. ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತಾ ಇರ್ತೀನಿ ನಾನು ಅಂತೇಳಿ ಧೈರ್ಯ ಕೊಟ್ಟಿದ್ದಾನೆ. ನಮ್ಗೆ ಅಷ್ಟು ಧೈರ್ಯ ಇದೆ. ನಾ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿ 3 ವರ್ಷ ಆಯಿತು. 3 ವರ್ಷದಿಂದನೂ ನಾನು ಇಲ್ಲಿಗೆ ಅಮಾವಾಸ್ಯೆಗೆ ಕಂಡೀಷನಾಗಿ ಬಂದೇ ಬರ್ತೀನಿ. ಯಾಕೆಂದ್ರೆ ನನಗೆ ಒಳ್ಳೇದು ಮಾಡಿದ್ದಾನೆ, ನಾನು ಬರಲೇಬೇಕು. ಅರ್ಕೆ ಏನಿಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡೆ. ನಾನು ಇಲ್ಲಿವರೆಗೂ 1 ರೂಪಾಯಿ ಯಾರಿಗೇನು ಕೊಟ್ಟಿಲ್ಲ. ನಾನು ಯಾರಿಗೇನು ನಾನು ಅಲ್ಲೋ ಕೊಡಬೇಕು ಇಲ್ಲೋ ಕೊಡಬೇಕು ಅದು ಇಲ್ಲ. ನಾನು ದುಡ್ದೇಲಿ ಏನಿರುತ್ತೆ ಅದನ್ನು ಗುಂಡಿಗೆ ಹಾಕ್ಬಿಟ್ಟು ನನ್ನನ್ನು ಕಾಪಾಡಪ್ಪ ಅಂತೇಳಿ ನಾನು ಕೇಳ್ಕೊಂಡು ಹೋಗಿದ್ದೀನಿ, ಕಾಪಾಡಿದ. ನನಗೆ ಮಂಡಿ ನೋವಿತ್ತು, ತುಂಬ ಅಂದ್ರೆ ಮಂಡಿ ನೋವಿತ್ತು. ಇಲ್ಲಿಗೆ ಬಂದು ಕೇಳ್ಕೊಂಡು ಹೋದ್ಮೇಲೆ ಮಂಡಿ ನೋವು 1 ವಾರದಲ್ಲೇ ಕಮ್ಮಿ ಆಯಿತು. ಆ ಮಂಡಿ ನೋವು ತಗೊಳ್ಳಾಗಿ ನಾನು ತಿಂಗಳಿಗೂ ಬಂದು ನಾನು ದೀಪ ಹಚ್ಚೋಯ್ತು. ಇಲ್ಲಿ ಇನ್ನೇನು ಮಾಡುವಂಗಿಲ್ಲ. ಇಲ್ಲ ಅಲ್ಲಿ ಹೋಗ್ಬೇಕು, ಪಂಚಾಂಗ ಕಾಸು ಕೊಡಬೇಕು, ಇಲ್ಲಿ ಹೋಗ್ಬೇಕು, ಆರ್ಕೆ ಕಾಸು ಕೊಡಬೇಕು, ಅಲ್ಲಿ ಪೂಜೆಗೆ ಇಷ್ಟು ಕೊಡಬೇಕು, ಅದೆಲ್ಲ ಏನಿಲ್ಲ. ಬರಬೇಕು, ನಾವು ಪೂಜೆ ಮಾಡಿಸ್ಕೋಬೇಕು. ಪೂಜೆಗೆ ಕುಂಬಳಕಾಯಿನ ಆರತಿಗೆ ಏನು ಕೊಡಬೇಕು ಅಷ್ಟು ಮಾತ್ರ ಕೊಟ್ಟು ನಾವು ತಗೊಂಡು ಪೂಜೆ ಮಾಡಿಸಿ ನಮ್ಮ ದುಡ್ದಲ್ಲಿ ಇದ್ದದ್ದು ಮಂಗಳಾರತಿಗೆ ಹಾಕ್ತೀವಿ, ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಈ ನನ್ನಪ್ಪ ಒಳ್ಳೇದು ಮಾಡ್ತಾನೆ, ಭಕ್ತಿಯಿಂದ ಬರಬೇಕು ಅಷ್ಟೇ. ನಾವು BL ಲೇಔಟ್ ಭಾರತ್ ನಗರ ಬೆಂಗಳೂರಿಂದ ಬಂದಿದ್ದೇವೆ. ವರದರಾಜೇಶ್ವರ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ವರದರಾಜೇಶ್ವರ ಕ್ಷೇತ್ರದ ಬಗ್ಗೆ ಭಾಳ ಕೇಳ್ಪಟ್ಟಿದ್ದೋ, ಭಾಳ ಹೆಸರುವಾಸಿ, ಭಾಳ ಸತ್ಯ ಇದೆ ದೇವ್ರ ಹತ್ರ. ಇಲ್ಲೋದ್ರೆ ಭಾಳ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದರ ಸಂಸ್ಥಾಪಕರಾದ ಶ್ರೀ ಗುರೂಜಿ ನಾರಾಯಣ ರೆಡ್ಡಿಯವರು ಭಾಳ ಫೇಮಸ್ಸು ಜ್ಯೋತಿಷ್ಯ ಹೇಳೋದ್ರೊಳಗೆ. ಭಾಳ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದರು. ನಮಗೂ 2-3 ಜನ ಕಳಿಸಿದ್ದು, ಭಾಳ ಸಕ್ಸಸ್ ಆಗಿದೆ. ದೇವಸ್ಥಾನದಲ್ಲೂ ಭಾಳ ಸತ್ಯ ಇದೆ. ಶಿವರಾತ್ರಿ ದಿವಸ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಮಾವಾಸ್ಯೆ ಪೂರ್ಣಿಮೆನಲ್ಲೂ ಭಾಳ ಚೆನ್ನಾಗಿ ಇಲ್ಲಿ ಹೋಮ ಹವನ ಎಲ್ಲ ನಡೀತಾ ಇದೆ. ದೇವರು ವಿಗ್ರಹ ಇಲ್ಲಿ ಭಾಳ ಚೆನ್ನಾಗಿದೆ. ಬೇರೆ ಲಿಂಗಗಳಿಗಿಂತ ವಿಭಿನ್ನವಾದ ವಿಗ್ರಹ ಇದು. ಕೆಂಪು ಕಲ್ಲಿನ ವಿಗ್ರಹ, ಬಹಳ ಸತ್ಯ ಇದೆ. ನಾನು ಬಂದು ಒಂದು 2-3 ಅವರ್ಸ್ ಆಯ್ತು ಇಲ್ಲಿಗೆ. ಫಸ್ಟ್ ಟೈಮ್ ಬಂದಿರೋದು. ಭಾಳ ಚೆನ್ನಾಗಿ, ಭಾಳ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಭಕ್ತಾದಿಗಳು ಭಾಳ ಜನ ಬರ್ತಾಯಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೇಳಬೇಕು ಅಂದರೆ ಇಲ್ಲಿ ಪದೇ ಒಂದು ಸರಿ ಬಂದೋದ್ರೆ ದೇವಸ್ಥಾನಕ್ಕೆ ಮತ್ತೆ ಬರಬೇಕು ಅನ್ನಿಸ್ತದೆ. ಅಷ್ಟು ಆಕರ್ಷಣೀಯವಾಗಿದೆ, ಅಷ್ಟು ಭಕ್ತಿ ಭಾವ ಎಲ್ಲ ತುಂಬಿದೆ. ನಾರಾಯಣ ರೆಡ್ಡಿಯವ್ರ ಬಗ್ಗೆ ಭಾಳ ಕೇಳಿದ್ದೀನಿ. ಅವರು ಜಾತಕ ಹೇಳೋದ್ರೊಳಗೆ ವಧುವರ ಅನ್ವೇಷಣ ಬಗ್ಗೆ ಭಾಳ ಹೆಸರುವಾಸಿ. ಅವರು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹತ್ರ ಅವ್ರ ಆಫೀಸ್ ಇದೆ. ನಾನು ಸುಮಾರು ಜನ ಕಳಿಸಿದ್ದೀನಿ. ಅವೆಲ್ಲ ಅವ್ರು ಹೇಳೋದಂಗೆ ಆಗಿದೆ. ಪದೇ ಅವರು ಸುಮಾರು ಜನ ಕಳಿಸ್ತಾ ಇದ್ದಾರೆ. ಆತ ಹೆಸರು ದೇವರು ಅಷ್ಟೇ ಹೆಸರುವಾಸಿಗೆ, ಗುರುಗಳು ಭಾಳ ಹೆಸರು ಮಾಡಿದ್ದಾರೆ. ಭಾಳ ಜನ ಇಲ್ಲಿ ಬಂದು ಹೋಗ್ತಾ ಇರೋದು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ನನಗೆ ಗುರುಗಳು ಬಂದು ಒಂದು 20 ವರ್ಷ 25 ವರ್ಷದಿಂದ ಪರಿಚಯ ಇದ್ದರು. ನಾವು ಈಗ ಒಂದು 8 ವರ್ಷದಿಂದ 9 ವರ್ಷದಿಂದ ಹೋಗ್ತಾ ಇದ್ದೀವಿ. ನಮಗೆ ಫ್ಯಾಮಿಲಿ ಫ್ರೆಂಡಾಗಿ ಪರಿಚಯ ಇದ್ದರು, ಫ್ಯಾಮಿಲಿಗೆಲ್ಲ. ಇವರು ಬಂದು ಗುರುಗಳು ದೇವಸ್ಥಾನ ಸ್ಟಾರ್ಟ್ ಮಾಡಿರೋದು ಅಂದರೆ ಇವ್ರಿಗೆ ಅಂದರೆ ಭಗವಂತ ಕಾಣಿಸಲ್ಲ, ನಮಗೆ ಗುರುಗಳು ಆ ರೂಪದಲ್ಲಿ ನನಗೆ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಹೋದಾಗಿಂದ ನನಗೆ ತುಂಬ ಚೇಂಜಸ್ ಬಂದಿದೆ. ತುಂಬ ನೆಗೆಟಿವ್ ವೈಬ್ರೇಷನ್ ಥರ ಇತ್ತು. ಅವ್ರ ಹತ್ರ ಹೋದಾಗಿಂದ ನನಗೆ ಅವ್ರು ಹೇಳ್ತಾ ಮತ್ತು ಏನು ಅಂದರೆ ಒಂದು ನಂಬಿಕೆ ಬೇಕು. ನಂಬಿಕೆ
ಅವ್ರು ಹೇಳಿದ್ನ ನಾವು ಫಾಲೋ ಮಾಡ್ಕೊಂಬಂದ್ರೆ ತುಂಬ ಚೇಂಜಸ್ ಕಾಣುತ್ತೆ. ಅವರೇ ಪ್ರತಿಷ್ಠಾಪನೆ ಮಾಡಿರೋ ಒಂದು ದೇವಸ್ಥಾನ ಈಶ್ವರಂದು, ಅದು ಪ್ರತಿರೂಪ ನರ್ಮದಾ ನದಿ ಸಿಕ್ಕಿರೋ ರೂಪ. ತುಂಬ ಒಂದು ವೈಬ್ರೇಷನ್ ಇದೆ. ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ನೀವೇನು ಅಂದ್ಕೋತೀರೋ ಅದನ್ನು ಇಲ್ಲಿ ಈಡೇರಿದೆ. ಮದುವೆಗಿಂತ ಮುಂಚೆಯಿಂದನೂ ನಮಗೆ ಪರಿಚಯ ಇತ್ತು. ನಮಗೆ ಅಷ್ಟು ಜ್ಯೋತಿಷ್ಯ ಬಗ್ಗೆ ಕೇಳ್ತಾರೆ ಕೆಲವರು, ಜ್ಯೋತಿಷ್ಯ ಕೇಳೇ ನಾವು ಹಿಂಗಿದೀವ ಹಾಗಿದ್ದೀವ ಅಂತ. ಬಟ್ ಇಲ್ಲ, ನಮಗಲ್ಲಿ ಚೇಂಜಸ್ ಬರುತ್ತೆ. ನಿಮ್ಮ ಕಷ್ಟ ಏನಿದೆ ಕೇಳಿ ಅವ್ರಿಗೇನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಅದು ನನಗೆ ತುಂಬ ಚೇಂಜಸ್ ಬಂದಿದೆ. ಅವ್ರು ಹೇಳಿದ ಫಸ್ಟ್ ಟೈಮ್ ಹೋದ ತಕ್ಷಣ ನನಗೆ ಒಂದು ನೆಗೆಟಿವ್ ವೈಬ್ರೇಷನ್ ಇತ್ತು. ಅಲ್ಲಿಗೆ ಹೋಗಿ ಆಂಜನೇಯನ ಸುತ್ತ ಕೇಳಿದ್ರಷ್ಟೇ. ಶನಿವಾರ ಸಂಜೆ 5:30 to 6:30 ನಾನು ಅದು ಸುತ್ತಾ ಬಂದಷ್ಟು ನನಗೊಂದು ಪಾಸಿಟಿವ್ ವೈಬ್ರೇಷನ್ ತುಂಬ ಚೇಂಜಸ್ ಆಯಿತು. ಹಂಗಾಗಿ ಏನು ಮಾಡ್ತೀನಿ, ಅವ್ರು ಫಾಲೋ ಮಾಡ್ತೀವಿ. ನಮಗೇನೋ ಒಂದು ಕಷ್ಟ ಬಂತ ಅವ್ರ ಹತ್ರ ಹೋಗ್ತೀವಿ, ಅಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ನಮ್ಮ ಪರಿಹಾರ. ತುಂಬ ಚೇಂಜಸ್ ಬಂದೈತೆ ನನ್ನ ಲೈಫಲ್ಲಿ. ಹಂಗಾಗಿ ಮತ್ತು ಶಿವಪ್ಪ ಅವರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದಮೇಲೆ ಅದಕ್ಕೊಂದು ಪವರ್ ಇದೆ. ನಂಬಿಕೆ ಇಡಬೇಕು. ಪಾಪ ಇವಾಗ 101 ದೇವಸ್ಥಾನ ಇರ್ತಾರೆ, ಯಾರೋ ಒಂದು ಅದು ಇದು ಹೇಳ್ತಾ ಇರ್ತಾರೆ. ನಿಮ್ಮ ಅನುಭವ ನಿಮಗೆ ಬಂದು ಒಂದ್ಸಲಿ ಅವ್ರು ಹೇಳಿ ಫಾಲೋ ಮಾಡ್ಕೊಂಡು ಬನ್ನಿ. ಮತ್ತು ಇನ್ನೊಂದು ನಮ್ಮ ಧರ್ಮ ಕರ್ಮಗಳು ಇರುತ್ತೆ. ಕರ್ಮ ಏನಿರುತ್ತೆ, ಈಗ ದೇವಸ್ಥಾನಕ್ಕೆ ಬರ್ತೀರಾ, ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ, ಪಾಪ ವಯಸ್ಸಾದವ್ರಿಗೆ ದಾರಿ ಕೊಡಲ್ಲ. ನಮ್ದು ಅದು ಕರ್ಮ ಇರುತ್ತೆ. ಬರೀ ದೇವ್ರಿಗೆ ಗುರುಗಳ ಬಗ್ಗೆನೇ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಅನ್ನೋದು ಅಲ್ವಾ. ನಮ್ಮ ಕರ್ಮ ಏನಿರುತ್ತೋ ಅದನ್ನು ತಿಳ್ಕೊಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮನುಷ್ಯನಿಗೆ. ಆ ಥರ ಖಂಡಿತ ನಂಬಿ ಒಂದು ಪರಿಹಾರ ಸಿಗುತ್ತೆ. ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಷ್ಟು. ಸಾವಿತ್ರಿ ಅಂತ. ಏನಕ್ಕೆ ಇಲ್ಲಿ ಕುಂಬಳಕಾಯಿ ಆರತಿ ಮಾಡ್ತಾರೆ, ವಿಶೇಷ ಏನು? ವಿಶೇಷ ಅಂದರೆ ನವಾಗ ಔಷಧಿ ಕುಡ್ಕೊಬಿಟ್ಟಿದ್ದ, ಆಸ್ಪತ್ರೆಯಲ್ಲಿ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇಲ್ಲಿ ಬಂದು ಬೇಡ್ಕೊಂಡಿದ್ವಿ, ಕುಂಬಳಕಾಯಿ ದೀಪ ಹಚ್ತೀನಿ ಕಣಪ್ಪ ಅಂತ. ಚೆನ್ನಾಗದ ಬೆಳಕರೋದಕ್ಕೆ ನನಗೆ ಜ್ಞಾನ ಬಂತು, ಅದಕ್ಕೋಸ್ಕರನೇ ಬಂದಿಸ್ತಾರೆ. ನಾನು ಇಲ್ಲಿ ಬಂದು 7 ವಾರ ಆಯಿತು. 7 ವಾರದಿಂದ ಬರ್ತಿದ್ದೀನಿ. ಶುಕ್ರವಾರ ಬಂದು ಹಚ್ತಿದ್ದೀನಿ. ಒಳ್ಳೇದಾಗಿದೆ, ಇದ್ದಾನೆ. ನಾನು 1 ವರ್ಷ ತವಿಂದ ಬರ್ತಾನೆ ಇದ್ದೀನಿ ಇಲ್ಲಿಗೆ. ಅಂದರೆ ನಾನು ಅನ್ಕೊಂಡಿದ್ದೆಲ್ಲ ಆಗಿದೆ. ಎಲ್ಲ ಅನ್ಕೊಂಡಿದ್ದೆಲ್ಲ ಆಗಿದೆ. ಅದಕ್ಕೆ ಬಂದು ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಇದು ಕುಂಬಳಕಾಯಿ ದೀಪ ಶ್ರೇಷ್ಠವಾದದ್ದು ಅಂದ್ಬಿಟ್ಟು ಬಂದಾಗ ಮಿಸ್ ಮಾಡ್ದಂತೆ ಹಸ್ಬಿಟ್ಟು ಹೋಗ್ತೀನಿ. ನಮ್ಮ ಕಷ್ಟ ಏನೇ ಇದ್ರು ತಕಲಿ ಅಂತ ಹೇಳ್ಬಿಟ್ಟು ಬಂದಾಗಲೆಲ್ಲ ಮಿಸ್ ಮಾಡ್ದಂತೆ ಹಸ್ಬಿಟ್ಟು ಹೋಗ್ತೀನಿ. ನಾವೊಂದು ಅರಕೆ ಇತ್ತು ಮಗಂದು, ಹಾಗೆ ಕೊಡೋಕೆ ಅಂತೀನಿ. ಬಂದಾಗಿಂದ ಪಾಸಿಟಿವ್ ಒಳ್ಳೇದಾಗಿದೆಯಾ ನಿಮಗೆ? ಆಗಿದೆ. ಆಗಿದೆಯಾ? ತುಂಬ ಸರಿ ಒಂದು 3 ವರ್ಷದಿಂದ ಬರ್ತಾ ಇದ್ದೀರಾ ರೆಗ್ಯುಲರ್? ಇಲ್ಲಿ ಒಂದು ಪಾಸಿಟಿವಿಟಿ ಇದೆ ಅನ್ಸುತ್ತಾ ನಿಮಗೆ? ಅಲ್ಲ, ಇದೆ ಅನ್ಸುತ್ತಾ? ಇಲ್ಲ, ಚೆನ್ನಾಗಿದೆ. ಹೌದು, ಆಗಿದೆ ಕೆಲಸ ಎಲ್ಲ. ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕ್ಷೇತ್ರದ ಬಗ್ಗೆ? ಎಲ್ಲ ಚೆನ್ನಾಗಿದೆ ಪ್ಲೇಸ್. ನಾವು ಧರ್ಮಸ್ಥಳದವರು. ಅಲ್ಲಿಂದ ಎಲ್ಲೂ ಉಜಿರೆ ಅಂತ ಅಲ್ಲಿರೋದು ನೀವು? ಇಲ್ಲಿಗೆ ಬಂದಿರೋದು? ಇಲ್ಲಿ ಬರೋದು ಮನೆ ಇಲ್ಲೇ ಇರೋದು, ಆದ್ರೆ ಊರು ಧರ್ಮಸ್ಥಳ ಉಜಿರೆ. ಅಲ್ಲಿಯವರಾದ್ರೂ ಇಲ್ಲಿ ಬಂದು ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಾ. ಒಳ್ಳೇದಾಗ್ತಿದೆ. ಆಗ್ತದೆ. ನನಗೆ ಕೆಂಬಲು ಹೊಡಿತಾ ಇತ್ತು, ಸಿರ್ಗು ನಡೀತಾ ಇತ್ತು, ಬೆಂಕಿ ಎಳ್ತಾ ಬರ್ತಿದ್ದು, ತಲೆ ಸುತ್ತು ಬರ್ತಿತ್ತು. ಸ್ವಲ್ಪ ಕಮ್ಮಿ ಆಗದೆ. ಕಮ್ಮಿ ಆಯ್ತು. ನಮ್ಮ ಅಪ್ಪನಿಗೆ ಬಂದ್ಮೇಲೆ ಕಮ್ಮಿ ಆಯ್ತು ಕಣ. ಯಾವಾಗ ನನಗೆ 1 ವರ್ಷ ಆಯ್ತು ಬರೋಕ್ಕೆ. 20 ವರ್ಷ ಆಯ್ತು. ಒಳ್ಳೇದಾಯ್ತು ನಮಗೆ. ಬೇರೆ ಇಲ್ಲಿ ಬರುವಂತವ್ರಿಗೆ ಏನು ಹೇಳ್ತೀರಾ? ಬರುವಂಥವ್ರು ಒಳ್ಳೇದಾಯ್ತು ಅಂತ ಹೇಳೋದು ನಾವು. ಒಳ್ಳೇದಾಯ್ತು ನಮಗೆ. ಬರೋ ಇದ್ರೆ ಬನ್ನಿ ಅಂತೆಲ್ಲ ಕರಿತೀವಿ. ನನ್ನ ಹೆಸರು ಶ್ವೇತಾ ಅಂತ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿಗೆ ಬಂದಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಗುರುಗಳ ಆಶೀರ್ವಾದ, ಶಿವನ ಆಶೀರ್ವಾದ. ನಮಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಂಗೆ ಅದೂ ಸಾಲ್ವ್ ಆಗಿದೆ. ಮನೇಲೂ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತು, ಅದು ಆಟೋಮೆಟಿಕ್ಕಾಗಿ ಅದೇ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಇಲ್ಲಿ ನಂಬಿ ಬಂದವ್ರಿಗೆ ಏನಾದರೂ ಒಂದು ಒಳ್ಳೇದಾಗೇ ಆಗುತ್ತೆ, ಅದಂತೂ ನಿಜ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿನೂ ಬರ್ತಾ ಇರ್ತಾರೆ. ಇಲ್ಲಿ ಬಂದಷ್ಟು ಏನಾದರೂ ಒಂದು ಒಳ್ಳೇದಾಗೇ ಆಗುತ್ತೆ, ಅದಂತೂ ಸತ್ಯ. ಇದು ನಾವೇನಾದರೂ ಅಂದ್ಕೊಂಡಿದ್ರೆ ಒಳ್ಳೇದಾಗುತ್ತೆ. 5 ವಾರ ಹಚ್ಚಬೇಕು. ನಾವು ಇವಾಗ ಶಿವರಾತ್ರಿ ಇರೋದ್ರಿಂದ ಇವತ್ತು ಹಚ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಇದು ಹಚ್ಚೋದ್ರಿಂದನೂ ಇದರಿಂದನೂ ಒಳ್ಳೇದಾಗುತ್ತೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಇವತ್ತು ವರದರಾಜೇಶ್ವರ ಸ್ವಾಮಿ ಕ್ಷೇತ್ರ ದಿನ ತುಂಬಾ ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇದೆ. ಖಂಡಿತ. ಒಂದು ದಿನದಿಂದ ಒಂದು ದಿನಕ್ಕೆ ಭಕ್ತರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ. ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಇದೆ. ಖಂಡಿತ. ಹೇಗೆ ನಡೀತಾ ಇದೆ ನಿಮ್ಮ ಒಂದು ಇದು ಎಲ್ಲ ಶ್ರೀ ವರದರಾಜೇಶ್ವರನ ಕೃಪೆ. ಬಹಳ ಮುಖ್ಯವಾಗಿ ನಾನು ದೇವಸ್ಥಾನ ಪ್ರಾರಂಭ ಮಾಡಿದ್ದು ನನ್ನ ಕನಸಲ್ಲಿ ಒಬ್ಬರು ಮುನಿಗಳು ಕಾಣಿಸ್ಕೊಂಡು ನೀನು ಒಂದು ಲಿಂಗವನ್ನು ಸ್ಥಾಪನೆ ಮಾಡಿಲ್ಲ ಅಂತೇಳಿ ಮಾಡಿದ್ದು. ಅವಾಗ ಅವ್ರು ಹೇಳ್ತಾರೆ ನನ್ನ ಕನಸಲ್ಲಿ, ಇಲ್ಲಿ ಬರುವಂಥ ಭಕ್ತಾದಿಗೆ ನಾವು ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾರೆ.
ನನಗೆ ನಾನು ಸುಮಾರು ಸಲ ಹೇಳ್ಕೊಂಡಿದ್ದೀನಿ, ನಾನೇನೋ ಕನ್ಸಲ್ಲಿ ಬಂದರು ಆಯಿತು ಅಂತ ಸುಮ್ಮನೆ ಆದೆ. ಆದರೆ ಒಂದು 3 ದಿನಕ್ಕೆ ನರ್ಮದಾ ನದಿಯಲ್ಲಿ ಒಂದು ಲಿಂಗ ಸಿಕ್ಕಿದೆ ಅಂತ ಹೇಳ್ತಾರೆ. ಉತ್ತರ ಭಾರತದಿಂದ ಒಬ್ರು ಕರೆ ಮಾಡಿ ಅವಾಗ ಇಲ್ಲಿ ತರಿಸಿ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಮಾಡಿದ ನಂತರ ಒಂದು ಮಂಡುಕ ಅಂದರೆ ನಾವೇನು ಕಪ್ಪೆ ಅಂತ ಹೇಳ್ತೀವಿ, ಬಂದು ಒಂದು 3 ಪ್ರದಕ್ಷಿಣೆ ಮಾಡುತ್ತೆ. ಅದರ ನಂತರ ಆಗಿದ್ದಂಥ ಪ್ರತಿಯೊಂದು ದಿನವೂ ಒಂಥರ ವಿಸ್ಮಯ ಅನಿಸ್ಬೋದು. ಇಲ್ಲಿ ಜನಾಕರ್ಷಣೆ ಅಷ್ಟೇ, ದಿನದಿಂದ ದಿನಕ್ಕೆ ಜನ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ನಾವು ಕಳೆದ ಒಂದು 3 ಶಿವರಾತ್ರಿಯನ್ನು ನೋಡಿದ್ವಿ, ಆದರೆ ಈ ಶಿವರಾತ್ರಿಯ ದಿನ ಜನಸಾಗರ ಬೆಳಗ್ಗೆಯಿಂದಲೂ ಇವತ್ತು. ಇದೇ ರೀತಿ ನಡ್ಕೊಂಡು ಹೋದರೆ ನಂಗೆ ಅಘೋರಿಗಳು ಬಂದು ಒಂದು ಮಾತು ಹೇಳ್ತಾರೆ ಇಲ್ಲಿ, ಇದು ಮುಂದಿನ ದಿನಗಳಲ್ಲಿ 13ನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿ ಹೊಂದುತ್ತೆ ಅಂತ. ನಿಜಕ್ಕೂ ಅವರ ಅಘೋರಿಗಳ ಮಾತು ಇವತ್ತು ನೆನಪು ಬರ್ತಾ ಇದೆ ನನಗೆ. ಯಾಕಂದರೆ ಜನರ ಒಂದು ಓಡಾಟ, ಜನರ ಒಂದು ಸಂಪರ್ಕ, ಜನಕ್ಕೆ ಆಗ್ತಾ ಇರೋಂಥ ಒಳ್ಳೆತನ, ಅವ್ರ ಮನೇಲಿ ಆಗ್ತಾ ಇರೋಂಥ ಒಳ್ಳೇದಿರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಆಗ್ತಾ ಇರೋಂಥ ಚೇಂಜಸ್ ಇರ್ಬೋದು, ಅಥವಾ ಅವರಲ್ಲಿ ಆರೋಗ್ಯ ಸಮಸ್ಯೆಗಳು, ಆರೋಗ್ಯ ಇಂಪ್ರೂವ್ಮೆಂಟ್ಸ್ ಇರ್ಬೋದು. ಇವೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ನಾವು ಸದಾಶಿವನ ನಾವು ಮಹಾಮೃತ್ಯುಂಜಯ ಅಂತ ಹೇಳ್ತೀವಿ. ಆ ಮೃತ್ಯುಂಜಯನಕ್ಕೆ ಇಲ್ಲಿ ಒಂದು ನಿಜವಾದ ಒಂದು ಶಕ್ತಿ ಇದೆ ಅನ್ನಿಸುತ್ತೆ. ಎಷ್ಟೋ ಜನ ಅನಾರೋಗ್ಯ ಪೀಡಿತರು ಬಂದು ಇಲ್ಲಿ ಸೇವೆಯನ್ನು ಮಾಡಿದ ನಂತರ ಅವರು ಆರೋಗ್ಯವಂತರಾಗಿರೋಂಥದ್ದನ್ನ ನಾವು ಕಣ್ಣ ಮುಂದೆನ ಸಾವಿರಾರು ಜನರನ್ನ ನೋಡ್ತಾ ಇದ್ದೀವಿ ವರ್ಷ. ಅದೇ ರೀತಿ ಇವತ್ತು ನೋಡಿರ್ಬೋದು. ನಿಜಕ್ಕೂ ನಮಗೂ ಖುಷಿ ಆಗ್ತಾ ಇದೆ. ಇದು ಮುಂದಿನ ವರ್ಷ ಹೀಗೆ ನಡ್ಕೊಂಡೋದ್ರೆ ನಿಜಕ್ಕೂ ನನಗೆ ಇಲ್ಲೊಬ್ಬರು ಸೈಂಟಿಸ್ಟ್ ಒಬ್ರು ಬರ್ತಾರೆ, ವಿಜ್ಞಾನಿಗಳೊಬ್ರು ಬರ್ತಾರೆ ಇಸ್ರೋಯಿಂದ. ಅವರು ಒಂದು ಸಲ ನನಗೆ ಒಂದು ಮಾತಂತಾರೆ, ಗುರುಗಳೇ ನಾವು ತಿರುಪತಿಯಲ್ಲಿ ಹೋಗಿ ನಿಂತರೆ ನಮ್ಗೆ ಏನು ವೈಬ್ರೇಷನ್ ಬರುತ್ತೆ, ಆ ವೈಬ್ರೇಷನ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ, ಜಾಗ ಸಿಕ್ಕೋದು ಕಾಲಿಡಕ್ಕೆ ಅಷ್ಟು ಜನಸಂಖ್ಯೆ ಆಗುತ್ತೆ ಇಲ್ಲಿ ಅಂತ ಹೇಳ್ತಾರೆ. ನಿಜಕ್ಕೂ ಇವೆಲ್ಲ ನೋಡ್ತಾ ಇದ್ರೆ, ಜನರ ಒಂದು ಆಕರ್ಷಣೆ ನೋಡ್ತಾ ಇದ್ರೆ ನಿಜಕ್ಕೂ ಅವರು ವಿಜ್ಞಾನಿಗಳು ಹೇಳಿದ್ದು ಸತ್ಯ ಆಗುತ್ತೆ ಅನಿಸ್ತಾ ಇದೆ. ಆ ರೀತಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಬಹಳ ಖರ್ಚೇನಿರೋದಿಲ್ಲ. ಬಹಳ ಮುಖ್ಯವಾಗಿ ಅದು ಇಲ್ಲಿ ಬಹಳ ಖರ್ಚೇನಿರೋಲ್ಲ. ಇಲ್ಲಿ ಜಸ್ಟ್ ಮಾಡಬೇಕಾಗಿರೋಂಥ ಏನಂತ ಹೇಳಿದ್ರೆ ಒಂದು ಕೂಷ್ಮಾಂಡ ಆರತಿ, ಹಾಗೆ ಪ್ರತ್ಯಂಗರ ಹೋಮ ಮಾಡಿಸ್ವಿ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಅವತ್ತು ಜನಸಂಖ್ಯೆಗಳು ಹೆಚ್ಚಾಗಿರುತ್ತೆ. ಆ ಒಂದು ಸಮಯದಲ್ಲಿ ಬಂದು ಕೇವಲ 900 ರೂಪಾಯಿನ ಕೊಟ್ಟು ಮನೆಯಿಂದ ಒಂದು ಅರ್ಧ kg ಒಣಮೆಣಸಿನಕಾಯಿನ ತಂದು ಆರೋಗ್ಯ ಅಂದರೆ ಅನಾರೋಗ್ಯ ಪೀಡಿತರಿಗೆ ಒಂದು 3 ದೃಷ್ಟಿಯನ್ನು ತೆಗೆದು ಅದರಿಂದ ಹೋಮಕ್ಕೆ ಹಾಕಿದ್ದೆ ಆದರೆ ಅವರ ಆರೋಗ್ಯವಂತರಾಗಿ ಎದ್ದು ಬಂತಿರೋ ಉದಾಹರಣೆಗಳು ಸಾಕಷ್ಟು ನಮಗೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನೀವೇ ನೋಡ್ತಾ ಇದ್ದೀರಾ, ಈ ಒಂದು ಜನರ ಒಂದು ಸಹಸ್ರ ಸಂಖ್ಯೆಯಲ್ಲಿ ಬೆಳಗಿಂದ ಜನ ಬಂದು ಹೋಗ್ತಾ ಇದ್ದಾರೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ಅನ್ನದಾನ ಜರುಗುತ್ತೆ ಇಲ್ಲಿ. ಶಿವರಾತ್ರಿ ದಿನ ಬೆಳಗ್ಗೆಯಿಂದ ಮುಂದಿನ ಬೆಳಗ್ಗೆವರೆಗೂ 24 ಗಂಟೆಗಳ ಕಾಲವೂ ಅನ್ನದಾನ ಜರುಗುತ್ತೆ ಈ ಸ್ಥಳದಲ್ಲಿ. ನಮಗೆ ತುಂಬ ಆಸೆ ಇದೆ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯವೂ ಅನ್ನದಾನ ಮಾಡಬೇಕು ಅಂತ. ನೋಡೋಣ ಭಗವಂತನ ಇಚ್ಛೆ ಏನಾಗುತ್ತೆ ಅಂತ. ಆದರೆ ನಿಜಕ್ಕೂ ನಮಗೆ ಅವರು ಅಘೋರಿಗಳು ಹೇಳುವಂಥ ಮಾತುಗಳು, ನಾಗಾ ಸಾಧುಗಳು ಲಾಸ್ಟ್ ಟೈಮ್ ಬಂದಿದ್ರು, ಅವರು ಹೇಳುವಂಥ ಮಾತುಗಳು, ಆ ವಿಜ್ಞಾನಿಗಳು ಹೇಳುವಂಥ ಮಾತುಗಳು, ಹಾಗೆ ನಮ್ಮ ಮಾಧ್ಯಮದಲ್ಲಿ ಒಬ್ಬರು ಪ್ರಸಿದ್ಧ ಮಾಧ್ಯಮದಿಂದ ಒಬ್ಬರು ಬರ್ತಾರೆ ಇಲ್ಲಿ, ಅವರು ಬಂದು ಹೇಳ್ತಾರೆ, ಗುರುಗಳ ತಿರುವಣ್ಣಾಮಲೆಯಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಆ ಒಂದು ಶಕ್ತಿ ನಿಮ್ಮ ಇಲ್ಲಿ ಲಿಂಗದ ಮುಂದೆ ಕಾಣ್ತಾ ಇದೆ ಅಂತಾರೆ. ಅದೇ ರೀತಿ ಮೊನ್ನೆ ಯೋಗ ಕಲೆಯಲ್ಲಿ ಭಾಳ ಪ್ರವೀಣರೊಬ್ಬರು ಬರ್ತಾರೆ, ಅವ್ರು ಬಂದು ಲಿಂಗದ ಮುಂದೆ ಕೂತು ಹೇಳ್ತಾರೆ, ನಾವು ನಮ್ಮ 30 ವರ್ಷ ಸರ್ವಿಸಲ್ಲಿ ಈ ಥರ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂಥ ದೇವಸ್ಥಾನ ನೋಡಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ನಿಜಕ್ಕೂ ನಮಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಇದು ಭಗವಂತನ ಕೃಪೆ. ಆ ಮುನಿಗಳು ಬಂದು ನನ್ನ ಕನಸಿಗೆ ಕಾಣಿಸ್ಕೊಂಡು ಹೇಳ್ದಂಥ ಒಂದು ಆ ಮುನಿಗಳ ಒಂದು ದಯೆ, ಇಲ್ಲಿ ನಡೆದಿರೋಂಥ ಒಂದು ಭಕ್ತರ ಸಂಖ್ಯೆ ನೋಡಿದ್ರೆ ನಿಜಕ್ಕೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಜೊತೆಗೆ ಈ ಒಂದು ಲಿಂಗ, ಕೆಂಪು ಲಿಂಗ, ಅದು ತುಂಬಾ ವಿಶೇಷವಾಗಿದೆ. ಹೌದು, ನಿಮಗೆ ನೋಡಿ ಕರ್ನಾಟಕದಲ್ಲಿ ನಮ್ಗೆ ಎಲ್ಲಿ ನೋಡೋಕ್ಕೂ ನಾವು ಸಾಮಾನ್ಯವಾಗಿ ನಾನೇ ಲಿಂಗ ನೋಡಿ ಫಸ್ಟ್ ಟೈಮ್ ಕೆಂಪು ಲಿಂಗ. ನನಗೆ ನರ್ಮದಾ ನದಿಯಲ್ಲಿ ಲಿಂಗ ಸಿಕ್ತು ಅಂತ ಹೇಳ್ತಾರಲ್ಲ, ಅವರು ಹೇಳ್ತಾರೆ ಕೆಂಪು ಲಿಂಗ ಗುರುಗಳೇ ಅಂತ. ನನಗೆ ಕಳಿಸ್ಕೊಡಿ, ಮುನಿಗಳು ಹೇಳಿದ್ರು ಸರಿ, ಅವ್ರು ಕರೆ ಮಾಡಿದ್ರು, ಕಳಿಸ್ಕೊಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳ್ತೀವಿ. ಅದೇ ಒಂದು ಇಲ್ಲಿ ಮುಖ್ಯ ಆಕರ್ಷಣೆ ಅನ್ನಿಸ್ತಾ ಇದೆ ಕೆಂಪು ಲಿಂಗವೇ. ಇದು ಎಲ್ಲರೂ ಒಂದು ಆಕರ್ಷಣೆ ಆಗ್ತಾಯಿದೆ. ಆ ಲಿಂಗಕ್ಕಿಂತಲೂ ಇಲ್ಲಿ ಇರೋವಂಥ ವೈಬ್ರೇಷನ್ ಇದೆಯಲ್ಲ, ಅದು ಎಲ್ರಿಗೂ ಅದೊಂದು ಅಟ್ರಾಕ್ಷನ್ ಮಾಡಿಸ್ತಾ ಇದೆ. ಕೆಲವರು ಅಂತಾರೆ, ಗುರುಗಳೇ ನಾವು ಮನೇಲಿ ಸುಮ್ಮನೆ ಕೂತಿದ್ರು, ನಮ್ಮನ್ನು ಇವನು ಶಿವ ಕರೀತಾನೆ, ಅದಕ್ಕೆ ನಾವು ಎದ್ದು ಬಂದ್ವಿ ಮನೆಯಿಂದ ಅಂತಾರೆ. ನಿಜಕ್ಕೆ ಇದೊಂದು ಒಳ್ಳೆಯ ವೈಬ್ರೇಷನ್ನು. ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ 13ನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿ ಆಗ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು.